ನಮಸ್ಕಾರ, ನಾನು ಚಟಾಪಟ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದಿದ್ದೀವಿ. ಇವತ್ತೊಂದು ಒಳ್ಳೆ ಅಡಿಗೆನ, ಅದು ವೆಜ್ ಅಡಿಗೆ ಬಹಳ ಜನ ಕೇಳ್ತಾ ಇದ್ರಿ. ಪ್ರೀತಿಯಿಂದ ಮಾಡೋಣ, ಈಸಿಯಾಗಿ ತೋರ್ಸೋಣ ಅಂತೇಳಿ ಒಂದು ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ. ಏನೇನ್ ಪದಾರ್ಥ ಬೇಕು ಅಂತ ನೋಡಿ ಆಮೇಲೆ ಕೇಳಿ. ಈಗ ಬೇಕಾಗಿರೋ ಸಾಮಗ್ರಿಗಳು: ಚಕ್ಕೆ, ಲವಂಗ, ಅನಾನಸ್ ಹೂವ, ಸೋಂಪು, ಸಾಜೀರ, ಏಲಕ್ಕಿ, ಪನ್ನೀರು, ಪಲಾವ್ ಎಲೆ, ಟೊಮೊಟೊ, ಈರುಳ್ಳಿ, ಜೊತೆಗೆ ಬೇಬಿ ಕ್ಯಾಶ್ನೆಟ್ ಹಾಕೊಂಡು ರುಬ್ಕೊಂಡಿದೀವಿ. ಮೊಸರು 1 ಕಪ್ಪು, ಧನಿಯಾ ಪುಡಿ, ಚಿಲ್ಲಿ ಪುಡಿ, ಉಪ್ಪು, ಬೆಣ್ಣೆ. ಈಗ ಬೆಣ್ಣೆ ಬಿಟ್ಕೊಳ್ಳೋಣ. ಇದು ಚೆನ್ನಾಗಿ ಕರಗಲಿ. ಬೆಣ್ಣೆ ಕಾದಿದೆ, ಅದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋದು. ಆಮೇಲೆ ಇನ್ನೊಂಚೂರು ಖಾರ ಹಾಕೋಣ. ಈಗ ಏನಂದರೆ ಮೇಲುಗಡೆ ಸ್ವಲ್ಪ ಕಲರ್ ಬರಬೇಕಲ್ವಾ, ಎಣ್ಣೆ ಜಿಟ್ಟು ಕಾಣಿಸ್ಬೇಕಲ್ವಾ. ನೋಡಿ, ಈಗ ಈರುಳ್ಳಿ ಪೇಸ್ಟು ಹಾಗೂ ಗೋಡಂಬಿ ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ. 2 ಈರುಳ್ಳಿಯನ್ನು ಹಾಗೂ ಒಂದು 50 ಗ್ರಾಮ್ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿದ್ದಾರೆ. ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಈರುಳ್ಳಿ ಹಾಕೋಬೇಕು, ಇನ್ನೊಂದು ಸ್ವಲ್ಪ ಖಾರದ ಪುಡಿ ಮುಂದೆ ಬಿಡಬೇಕು. ಎಲ್ಲೂ ಹೋಗಂಗಿಲ್ಲ, ಮನೆಯಲ್ಲೇ ಕಲ್ತ್ಕೊಂಡು ಆರಾಮಾಗಿ ಮಾಡ್ಕೋಬೋದು. ಅಂಗಡಿಗೆ ಹೋಟ್ಲಿಗೆ ಹೋದರೆ 300 ರೂಪಾಯಿ ಪನ್ನೀರ್ ಬಟರ್ ಮಸಾಲ. ಮನೆಯಲ್ಲೇ ಮಾಡ್ದ, ಖುಷಿಯಾಗಿ ತಿಂದ, ಆರಾಮಾಗಿ ಆರೋಗ್ಯನೂ ಚೆನ್ನಾಗಿರುತ್ತೆ. ಮನೆಯಲ್ಲಿರೋ ಪದಾರ್ಥ ಹಾಕೋದೆ, ಖುಷಿಯಾಗಿ ಮಾಡಿ ತೋರಿಸೋದೆ. ಈಗ ಇದಕ್ಕೆ 2 ಪೀಸ್ ಚಕ್ಕೆ, 2 ಪೀಸು ಲವಂಗ, ಸ್ವಲ್ಪ ಏಲಕ್ಕಿ, ಸ್ವಲ್ಪ ಸೋಂಪು, ಅದಾದಮೇಲಿಂದ ಒಂದೇ ಒಂದು ಅನಾನಸ್ ಹೂವು ಚೆನ್ನಾಗಿ ಇದಕ್ಕೆ ತಿರುಗಿಸಿ ಕೊಡುವುದು. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಕುದೀತಾ ಇದೆ. ಈರುಳ್ಳಿ ಪೇಸ್ಟ್, ಗೋಡಂಬಿ ಹಾಕಿದ್ವಿ, ಚಕ್ಕೆ ಹಾಕಿದ್ದೀವಿ, ಲವಂಗ ಹಾಕಿದ್ದೀವಿ, ಏಲಕ್ಕಿ ಹಾಕಿದ್ದೀವಿ, ಸೋಂಪು ಹಾಕಿದ್ದೀವಿ. ಈಗ ಟೊಮೊಟೊ ಹಾಕ್ಬಿಡೋದೆ. ಟೊಮೊಟೊ ಪ್ಯೂರಿ ಚೆನ್ನಾಗಿ 3 ಟೊಮೊಟೊ ಹಾಕೊಂಡು ಚೆನ್ನಾಗಿ ರುಬ್ಬಿದ್ದೀವಿ. ಇದ್ರ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು. ತುಂಬ ಈಸಿ, ಆದರೆ ಸ್ವಲ್ಪ ಪದಾರ್ಥಗಳು ಜಾಸ್ತಿ ಹಾಕಬೇಕು. ರುಚಿ ಬರಬೇಕಲ್ವಾ. ಹೋಗ್ತೀರಾ, ಬೆಣ್ಣೆ ಬಟ್ರು ಎಲ್ಲ ಹಾಕಿರ್ತಾರೆ, ಖುಷಿಯಾಗಿ ನೀವು ಯಾವ್ದು ಹಾಕಿರ್ತಾರೋ ನಿಮ್ಮ ಮನೆಗೆ ಬೇಕಾಗಿರೋ ಬೆಣ್ಣೆ ತರೋದೆ, ಹಾಕ್ಕೊಂಡು ಪನ್ನೀರ್ ಬಟರ್ ಮಸಾಲ ಮಾಡೋದೆ. ಈಗ ಆವಾಗಲೇ ಸುಮ್ಮನೆ 1/4 ಚಮಚ ಹಾಕಿದೆ. ಈಗ 1 ಚಮಚ ಖಾರದ ಪುಡಿ, 1.5 ಸ್ಪೂನು ಧನಿಯಾ ಪುಡಿ, ಮೊಸರು 1 ಕಪ್ಪು ಇವನ್ನೆಲ್ಲ ಹಾಕಿ ಇದಕ್ಕೆ ಚೆಂದ ಬಾಡಿಸುವುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾವು ಈಗ ಮೊಸರು ಹಂಗೆ ಹಾಕೊಂಡ್ವಿ. ಬೇಕಾದ್ರೆ ಒಂದು ರೌಂಡ್ ಮಿಕ್ಸಿಲಿ ಹಂಗೆ ಅನ್ಸ್ಬಿಟ್ಟು ತಂದು ಹಾಕಿದ್ರೆ ಇನ್ನೂ ಗಟ್ಟಿ ಏನು ಸಿಗೋದಿಲ್ಲ, ಸ್ಮೂತ್ ಆಗಿರುತ್ತೆ. ನೋಡಿ, ಈಗ ಪನ್ನೀರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಮರಳದ ಮೇಲೆ ಹಾಕಿದ್ರೆ ಸಾಫ್ಟ್ ಆಗಿರುತ್ತೆ. ನೀವೇನನ್ನ ಕುದೀತಿಲ್ಲ ಇನ್ನೂ ಅಂದ್ಬಿಟ್ಟು ಇವಾಗಲೇ ಹಾಕ್ಬಿಟ್ರೆ ಗಟ್ಟಿಯಾಗಿ ಸಿಗುತ್ತೆ. ನೋಡಿ, ಈ ಥರ ಹಾಕಿದ್ದೀನಿ ನೀಟಾಗಿ. ಒಂದು 150 ಗ್ರಾಮ್ ತೊಗೊಂಡಿದ್ದೆ ಪನ್ನೀರು, ಇದಕ್ಕೆ ಹಾಕಿದ್ದೀನಿ. ಈಗ ತಿರುಗಿಸ್ಕೊಟ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಟ್ರೆ ಇದನ್ನು ಪರೋಟ ಜೊತೆ, ಆಮೇಲೆ ನಾನ್ ಜೊತೆ, ಪುಲ್ಕಾ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆಗೆ ಬಾರಿಸ್ಬೋದು. ಅದು ಅನ್ನದ ಜೊತೆ ಕಲ್ತ್ಕೊಂಡು ತಿನ್ನಿ, ಆಮೇಲೆ ನೀವು ಹೇಳಿ. ಈಗ ಮರಳ್ತಾ ಇದೆ, ಎಳೆ ಕಾವಲ್ಲಿ ಇಡುವುದು. ಇನ್ನು 2 ನಿಮಿಷ ಕುದಿಯುತ್ತೆ, ಎಳೆ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಮುಚ್ಚುವೇನು. 5 ನಿಮಿಷ ಆಗಿನ ನಂತರ ಪನ್ನೀರ್ ಬಟರ್ ಮಸಾಲ ತಿಂತಾ ಇದ್ರೆ ಅನ್ಬೇಕು. ಈಗ ಸ್ವಲ್ಪ ಕಸ್ತೂರಿ ಮೆಥಿನ ಪುಡಿ ಮಾಡಿ ಈ ಥರ ಉದುರಿಸ್ಬಿಟ್ರೆ ಆ ಸ್ವಾದಕ್ಕೂ ಘಮ ಅನ್ನುತ್ತೆ. ಇನ್ನೊಂದು ಸ್ವಲ್ಪ ಬೆಣ್ಣೆನ ಇದಕ್ಕೆ ಹಾಕ್ಬಿಡೋಣ, ಚೆನ್ನಾಗಿ ಕರಗುತ್ತೆ. 5 ನಿಮಿಷ ಆದಮೇಲೆ ಬೋಲ್ಗೆ ಹಾಕೋಣ. ರೆಸ್ಪಾನ್ಸ್ ಹೇಳ್ತಾ ಇರಬೇಕು, ಖುಷಿಯಾಗಿ ಹೇಳ್ತಾ ಇದ್ರೆ, ಕಾಮೆಂಟ್ಸ್ ಮಾಡ್ತಾ ಇದ್ರೆ. ಬಟರ್ ಮಸಾಲ ಪನ್ನೀರು ಏನನ್ಬೇಕು. ಈಗ ರೆಡಿ ಇದೆ ನೋಡಿ. ಟೊಮೊಟೊ ಹಾಕಿದ್ವಿ, ಈರುಳ್ಳಿ ರುಬ್ಕೊಂಡ್ವಿ, ಗೋಡಂಬಿ ಜೊತೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಎಲ್ಲ ಹಾಕಿದ್ವಿ, ಬೆಣ್ಣೆ ಜೊತೆ ಆಡಿಸಿದ್ವಿ. ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಖುಷಿಯಾಗಿ ಬೋಲ್ಗೆ ಹಾಕ್ತೀನಿ. ರುಚಿ ನೋಡಾದ್ಮೇಲೆ ಆಹಾ ಅಂತ ಹೇಳಿ ಮನೇಲಿ ಮಾಡ್ಕೊಬಿಡಿ. ನೋಡಿ, ಪನ್ನೀರ್ ಬಟರ್ ಮಸಾಲ ರೆಡಿ ಇದೆ. ಸಾಫ್ಟಾಗಿ ಪನ್ನೀರು ಕ್ಲೀನಾಗಿ ಬೆಂದಿದೆ, ಬಾಯಿಗೆ ಸಿಗುತ್ತೆ, ಆಹಾ ಅನ್ನುತ್ತೆ. ಈಗ ಅಲಂಕಾರಕ್ಕೆ ಒಂದು ಸ್ವಲ್ಪ ಕ್ರೀಮು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಮಾಡಿದ್ವಿ ಪನ್ನೀರ್ ಬಟರ್ ಮಸಾಲ. ಹೆಂಗಿದೆ ಅಂತ ನೋಡಿ ಪ್ರೀತಿ ತನ್ನಿ, ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒಂದ್ಸಲ ಒತ್ತಿ. ನಿಮ್ಮನೆಯಲ್ಲೂ ಈ ಅಡಿಗೆ ಮಾಡ್ಕೋಬೇಕು. ಖುಷಿ ಆದ್ಮೇಲೆ ಕಾಮೆಂಟ್ಸ್ ಮಾಡ್ತಾ ಇರಬೇಕು. ಹೋಗಿ ಬರುತ್ತೇನೆ, ಇನ್ನ ಒಳ್ಳೊಳ್ಳೆ ಅಡಿಗೆ ತೋರಿಸುತ್ತೇನೆ.